ಥಮೇತು. ನಾವು ಯುದ್ಧಕಾಂಡದ 15ನೆಯ ಸರ್ಗದಲ್ಲಿ ಇದ್ದೇವೆ. ರಾವಣನ ಬಾಣಗಳ ಪೆಟ್ಟಿನಿಂದ ಕೈಕಾಲು ಕಳೆದುಕೊಂಡು ಅಥವಾ ದೇಹದ ಯಾವುದೇ ಭಾಗಕ್ಕೆ ಪೆಟ್ಟು ಮಾಡಿಕೊಂಡು ಬಿದ್ದಿದ್ದ ಉಳಿದ ಕಪಿಗಳ ರಾಶಿಯನ್ನು ರಾಮಚಂದ್ರ ಕಪಿಗಳ ವೈದ್ಯನಾದ ಸುಷೇಣನಿಗೆ ಹೇಳಿ ಅವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಕೊಟ್ಟು ಕೈಗಳನ್ನ ಜೋಡಿಸಿದ್ರು, ಕಾಲುಗಳನ್ನು ಕೂಡಿಸಿದ್ರು, ದೇಹದ ಗಾಯಗಳನ್ನ ಗುಣವಾಗಿಸಿದ್ರು, ಮುರಿದು ಹೋದಂತಹ ಇಂದ್ರಿಯದ ಭಾಗಗಳನ್ನು ಮರುಜೋಡಣೆ ಮಾಡಿದ್ರು. ಹೀಗೆ ಒಟ್ಟು ಮೊದಲಿನಂತಾದ್ರು. ರಾಮನ ಕಾರ್ಯಕ್ಕಾಗಿ ಹೊರಡುವಾಗ ಹೇಗಿದ್ರೋ ರಾಮನ ಕಾರ್ಯವನ್ನ ಮುಗಿಸಿ ಹೊರಡುವಾಗ್ಲೂ ಅಷ್ಟೇ ಗಟ್ಟಿಮುಟ್ಟಾಗಿ, ಇನ್ನಷ್ಟು ರಾಮನ ಸೇವೆಯಿಂದ ಪಡೆದ ಪುಣ್ಯದ ಫಲವೆಂಬಂತೆ ಗಟ್ಟಿಮುಟ್ಟಾಗಿ ಹೊರಟ್ರು ಅಂತ ನಾವು ನೋಡ್ತೇವೆ. ಇನ್ನು ಸಣ್ಣ ಕಪಿಗಳು, ದೊಡ್ಡ ಕಪಿಗಳು, ಇದು ಯಾವುದನ್ನು ನೋಡದೆ ರಾಮಚಂದ್ರ ಎಲ್ಲರನ್ನೂ ಈಗಾಗಲೇ ಸತ್ತು ಹೋದವರನ್ನು ಯಮನ ಮನೆಯಿಂದ ಮರಳಿ ಕರೆತಂದ. ದಾರಿಯಲ್ಲಿ ಬರುವಾಗ ದಶರಥ ಸಿಕ್ಕಿದ, ಪ್ರೀತಿಯಿಂದ ತನ್ನ ಮಗನಾದ ರಾಮಚಂದ್ರನನ್ನ ಅಪ್ಪಿಕೊಂಡ ಅಂತ ಇಷ್ಟು ಭಾಗವನ್ನು ನಾವು ನೋಡಿದ್ವಿ. 4ನೇ ಶ್ಲೋಕದ ಅಂದ್ರೆ ಹೇಳ್ಬೇಕಾದ್ದು ಸುಮತಿ ಅವರು ಹೇಳಿ. ಲಕ್ಷ್ಮಣಂಚ ಪರಿಶ್ವಜ್ಯ. ಆಚಾರ್ಯ, ಅಂದ್ರೆ ವಾಪಸ್ ಕರ್ಕೊಂಡ್ ಬರ್ತಾರೆ ಅಂದ್ರೆ ಆ ಕಪಿಗಳಿಗೆ ಇನ್ನೂ ಆಯಸ್ಸಿರತ್ತೆ ಅಂತ ಕರ್ಕೊಂಡ್ ಬರ್ತಾರ ಅಥವಾ ಹೇಗೆ? ಅದು ಹೌದು, ಕಪಿಗಳಿಗೆ ಇನ್ನು ಆಯುಷ್ಯ ಇದ್ದದ್ರಿಂದನೇ ಕರ್ಕೊಂಡು ಬಂದ. ಮತ್ತು ರಾಮನ ಸೇವೆಗಾಗಿ ಪ್ರಾಣ ಬಿಟ್ಟವರು ಅಂತ ಇಲ್ಲ ಅಂತ, ರಾಮನ ಸೇವೆಯಿಂದ ಪ್ರಾಣ ಹೋಯ್ತು ಅಂತ ಆಗುದನ್ನ ರಾಮಚಂದ್ರ ನಿವಾರಿಸುವುದಕ್ಕೋಸ್ಕರ ಮತ್ತೆ ನಿಸ್ಪೃಹವಾಗಿ ಮಾಡಿದ್ದಾರೆ. ಮಡದಿ ಮಕ್ಕಳಿಗೆಲ್ಲ ಅವರು ತಮ್ಮ ಮುಖವನ್ನು ತೋರಿಸಿ ರಾಮಚಂದ್ರನ ಸೇವೆ ಮಾಡಿದರ ಪುಣ್ಯದ ಫಲವನ್ನ ಅನುಭವಿಸಬೇಕು. ಮತ್ತೆ ಅವರಿಗೆ ಬಿಟ್ಟು ಕೊಟ್ಟಂತ ಮನೆಯ ಮಕ್ಕಳು, ಹೆಣ್ಮಕ್ಳು, ಅವರಿಗೆಲ್ಲ ಆ ಕಥೆಯನ್ನು ಅವ್ರು ಹೇಳ್ಬೇಕು. ಅದಕ್ಕೋಸ್ಕರ ಅವರನ್ನೆಲ್ಲ ಮರಳಿ ಕರೆತಂದ ಯಮನ ಮನೆಯಿಂದ. ನಾವು ಬಹುಶಃ 4ನೇದು ಆಗಿದೆ. ಲಕ್ಷ್ಮಣಂಚ ಪರಿಶ್ವಜ್ಯ. ಲಕ್ಷ್ಮಣಂಚ ಪರಿಶ್ವಜ್ಯ. ಲಕ್ಷ್ಮಣಂಚ ಪರಿಶ್ವಜ್ಯ. ಲಕ್ಷ್ಮಣಾಗ್ರಜಮಬ್ರವೀತ್. 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 ತ್ವಯಾ ಭವಾಬ್ಧಿಮತರಂ. ತ್ವಯಾ ಭವಾಬ್ಧಿಮತರಂ. ತ್ವಯಾ ಭವಾಬ್ಧಿಮತರಂ. ವಿಶ್ವಾನಂದನ ನಂದನ. ವಿಶ್ವಾನಂದನ ನಂದನ. ವಿಶ್ವಾನಂದನ ನಂದನ. ಲಕ್ಷ್ಮಣನನ್ನು ಅಂದ್ರೆ ಹಿಂದಿನ ಪದ್ಯದಲ್ಲಿ ದಶರಥ ಇಂದ್ರನ ಜೊತೆಗೂಡಿ ರಾಮನಿಗೆ ಎದುರಾಗಿ ಕಣ್ಣೀರು ತುಂಬಿಕೊಂಡು ಗಂಟಲು ಕಟ್ಟಿದ ಧ್ವನಿಯಿಂದ ಗಟ್ಟಿಯಾಗಿ ರಾಮಚಂದ್ರನನ್ನ ಅಪ್ಪಿಕೊಂಡ, ಪ್ರೀತಿಯ ರಸಧಾರೆಯನ್ನು ಹರಿಸಿದ. ಆನಂತರ ಲಕ್ಷ್ಮಣನನ್ನು ಕೂಡ ಅಪ್ಪಿಕೊಂಡು ಲಕ್ಷ್ಮಣಾಗ್ರಜನಾದ ರಾಮಚಂದ್ರನನ್ನ ಕುರಿತು ಹೀಗೆ ಮಾತನಾಡಿದ. ಲಕ್ಷ್ಮಣಾಗ್ರಜಂ ಅಬ್ರವೀತ್. ಹೇ ರಾಮಚಂದ್ರ, ವಿಶ್ವಾನಂದನ ನಂದನ ಮಗನೇ, ವಿಶ್ವಾನಂದನ, ಇಡೀ ವಿಶ್ವಕ್ಕೆ ಆನಂದವನ್ನ, ಸಂತೋಷವನ್ನ ತಂದುಕೊಡುವವನು ನೀನು. ರಾಮ ಶಬ್ದದ ಪ್ರತಿಪದಾರ್ಥ ನೀನು. ತ್ವಯಾ ಅಹಂ ಭವಾಬ್ಧಿಮತರಂ. ನಿನ್ನಿಂದಾಗಿ ನಾನು ಸಂಸಾರದ ಕಡಲನ್ನು ದಾಟಿದಂತಾಯಿತು. ನಿನ್ನಂತಹ ಮಗ ಇದ್ದದ್ರಿಂದ, ನೀನು ಕೊಟ್ಟಂತಹ ಶ್ರಾದ್ದಾದಿ ಪಿತೃತರ್ಪಣ ಕಾರ್ಯದಿಂದಾಗಿ ನಾನು ಈ ಸಂಸಾರದ ತಾಪವನ್ನ ದಾಟಿ ಸಂತೋಷವನ್ನ ಅನುಭವಿಸುವಂತಾಯಿತು. ಲಕ್ಷ್ಮಣಂ ದ್ವಿತೀಯ ವಿಭಕ್ತಿ ಏಕವಚನ, ಪರಿಶ್ವಜ್ಯ ಲೆಪ್ರತ್ಯಂತಮವ್ಯಯಂ. ಲಕ್ಷ್ಮಣಾಗ್ರಜಂ ದ್ವಿತೀಯ ವಿಭಕ್ತಿ ಏಕವಚನ, ಅಬ್ರವೀತ್ ಲಂಗ್ ಪ್ರಥಮ ಏಕ. ತ್ವಯಾ ತೃತೀಯ ಏಕ ಭವಾಬ್ಧಿಂ. ಭವಃ ಏವ ಅಬ್ಧಿಃ ಭವಾಬ್ಧಿಃ ಪುಲ್ಲಿಂಗ ಪ್ರಥಮ ಏಕ, ದ್ವಿತೀಯ ಭವಾಬ್ಧಿಃ ಪುಲ್ಲಿಂಗ ದ್ವಿತೀಯ ಏಕ ಭವಾಬ್ಧಿಂ. ಅತರಂ ತೃ ಪ್ಲವನ ತರಣಯೋಃ
ಲಂಗ್ ಉತ್ತಮ ಏಕ ವಿಶ್ವಾನಂದನ ವಿಶ್ವಂ ಆನಂದಯತೀತಿ ವಿಶ್ವಾನಂದನಃ ಸಂಬುದ್ಧಿಯಲ್ಲಿ ವಿಶ್ವಾನಂದನ ನಂದನ ನಂದಯತೀತಿ ನಂದನಃ ಸಂಬೋಧನಾ ಪ್ರಥಮ. ಗುರುರಾಜ ಹೇಳು. ಸ್ವರ್ಗಾದಪ್ಯಪವರ್ಗಾಚ್ಚ ಸ್ವರ್ಗಾದಪ್ಯಪವರ್ಗಾಚ್ಚ ಸರ್ವಸ್ಮಾಚ್ಚಾನ್ಯತಃ ಸುಖಾತ್ ಸರ್ವಸ್ಮಾಚ್ಚನ್ಯತಃ ಸುಖಾತ್ ಶ್ರವಣಂ ದರ್ಶನಂ ವಾತೆ ಶ್ರವಣಂ ದರ್ಶನಂ ವಾತೆ ಸ್ಮರಣಂ ವಾವರಂ ಮಮ ಸ್ಮರಣಂ ವಾವರಂ ಮಮ ಸ್ವರ್ಗಾತ್ ಅಪವರ್ಗಾತ್ ಅನ್ಯತಃ ಸರ್ವಸ್ಮಾತ್ ಸುಖಾತ್ ತೇ ದರ್ಶನಂ ತೇ ಶ್ರವಣಂ ತೇ ಸ್ಮರಣಂ ಮಮ ವರಂ. ದಶರಥ ಹೇಳ್ತಾನೆ, ಸ್ವರ್ಗಕ್ಕಿಂತಲೂ ಅಪವರ್ಗ ಅಂತಂದ್ರೆ ಮೋಕ್ಷಕ್ಕಿಂತಲೂ ಅನ್ಯತ ಸುಖಾತ್ ಸರ್ವಸ್ಮಾತ್ ಇನ್ನು ಇದು ಬಿಟ್ಟು ಏನೇನಾದ್ರೂ ಅದ್ಭುತವಾದ ಭೋಗಗಳ ಸೌಖ್ಯದ ಪರಮಾವಧಿಯನ್ನ ಮುಟ್ಟುವುದು ಅಂತ ಏನಿದ್ರು ಕೂಡ ಅವೆಲ್ಲವುದಕ್ಕಿಂತ ಆ ಎಲ್ಲ ಸುಖಗಳಿಗಿಂತ ಅನ್ಯತ ಸುಖಾತ್ ತೇ ದರ್ಶನಂ ಅತೇ ಶ್ರವಣಂ ನಿನ್ನ ಬಗೆಗಿನ ಕೇಳುವಿಕೆ, ತೇ ದರ್ಶನಂ ನಿನ್ನ ನೋಡುವಿಕೆ, ಮತ್ತು ನೀನು ಸಿಗದೆ ಹೋದ್ರೆ ನೀನು ಎಲ್ಲಾ ಸಂದರ್ಭದಲ್ಲೂ ಎದುರಿಗಿರುವವನಲ್ಲ. ಆದ್ರಿಂದ ನೆನಪಾಗ್ಲಿಲ್ಲ ಅಂದ್ರೆ, ಕಣ್ಣ ಮುಂದೆ ರೂಪ ಬರ್ಲಿಲ್ಲ ಅಂದ್ರೆ ಸ್ಮರಣಂ, ನಿನ್ನ ನೆನಪೇ ನನಗೆ ವರಂ, ನನಗೆ ಉತ್ತಮ, ನನಗೆ ಶ್ರೇಷ್ಠ, ನನಗೆ ಅತ್ಯಂತ ಖುಷಿ ಕೊಡುವಂತಹ ಸಂಗತಿ. ನನಗಿನ್ನೇನು ಬೇಡ, ನನಗೆ ಸ್ವರ್ಗವೂ ಬೇಡ, ಮೋಕ್ಷವೂ ಬೇಡ. ಇದೆಲ್ಲವನ್ನು ಮೀರಿದಂತಹ ಇನ್ನೇನಾದ್ರೂ ಸುಖ ಭೋಗಗಳ ತುದಿಯನ್ನೇನಾದ್ರೂ ಯಾರಾದ್ರೂ ಕೊಡುವವರಿದ್ರೆ ನನಗೆ ಅದೂ ಬೇಡ. ನನಗೆ ರಾಮಚಂದ್ರನ ಬಗೆಗಿನ ನಾಮ ಸ್ಮರಣೆ ಸಾಕು, ನನಗೆ ರಾಮಚಂದ್ರನ ನಾಮದ ಶ್ರವಣ ಸಾಕು, ನನಗೆ ರಾಮಚಂದ್ರನ ದರ್ಶನ ಸಾಕು, ಇನ್ನೇನು ಬೇಡ ಅಂತ ದಶರಥ ಹೇಳ್ತಾ ಇದ್ದಾನೆ. ಸ್ವರ್ಗಾತ್ ಅಪವರ್ಗಾತ್ ಸರ್ವಸ್ಮಾತ್ ಸುಖಾತ್ ಎಲ್ಲವೂ ಕೂಡ ಪಂಚಮಿ ವಿಭಕ್ತಿ ಏಕವಚನ. ಅಪಿ ಚ ಚ ಅನ್ಯತಃ ಎಲ್ಲವೂ ಕೂಡ ಅವ್ಯಯ. ಅದು ಶ್ರವಣಂ ದರ್ಶನಂ ಸ್ಮರಣಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ವಾ ಅವ್ಯಯ, ತೇ ನಿನ್ನ ಅಂತ ಅರ್ಥ ಷಷ್ಠಿ ಏಕ, ವಾ ಅವ್ಯಯ, ಮಮ ಷಷ್ಠಿ ಏಕ. ರೋಹಿತ್ ಅವರು ಹೇಳ್ತೀರಾ? ಧನ್ಯಾಸ ಖಲು ಕೌಸಲ್ಯ. ಸುಧಾ ಅವ್ರು ಹೇಳಿ. ಧನ್ಯಾಸ ಕೌಸಲ್ಯ ಧನ್ಯಾಸ ಖಲು ಕೌಸಲ್ಯ ಸುಮಿತ್ರಾನ್ಯೇ ಚ ನಾಗರಾತ್ ತೇತವಾನುಭವೇಯುಸ್ತಂ ತವಾನುಭವೇಯಂ ಭವೇಯುಃ ತಂ ಅಭಿಷೇಕ ಮಹೋತ್ಸವಂ. ದಶರಥ ಹೇಳ್ತಾನೆ, ಧನ್ಯ ಕಲು ಸಾ ಕೌಸಲ್ಯ. 14 ವರ್ಷಗಳ ಕಾಲ ಜೀವ ಕೈಯಲ್ಲಿ ಹಿಡಿದು ಕೌಸಲ್ಯ ಬದುಕಿದಳು, ಕೌಸಲ್ಯ ಧನ್ಯೆಯಾದಳು. ಅಂದ್ರೆ ನಾನು ಹೊರಟು ಬಿಟ್ಟೆ ಯಾಕೆ ಅಂತ ಅನ್ನಿಸ್ಬೋದು. ಸುಮಿತ್ರೆಯು ಕೂಡ ಅತ್ಯಂತ ಧನ್ಯಳು. ಏಚ ಅನ್ಯೇ ನಾಗರಾಹ, ಇನ್ನು ಈ 14 ವರ್ಷಗಳ ಕಾಲ ರಾಮನ ಬರುವಿಗಾಗಿ ಕರೆದು ಕಾಯ್ತಾ ಇರುವಂತ ಅಷ್ಟೂ ಜನ ಸಂತೋಷವನ್ನ ಅನುಭವಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ. ಏನದು? ಏತವ ಅನುಭವೇಯುಹು ತಂ, ಯಾರೆಲ್ಲ ನಿನ್ನ ಅಭಿಷೇಕ ಮಹೋತ್ಸವದ ಅನುಭವವನ್ನು ಪಡೆಯುವುದಕ್ಕಾಗಿ ಕಾತರರಾಗಿ ಕಾದದ್ದಕ್ಕೆ ಸಿಗುತ್ತೋ ಅವರೆಲ್ಲ ಪುಣ್ಯತಮ್ಮರು, ಅವರೆಲ್ಲ ಪುಣ್ಯವಂತರು. ಅವರಿಗೆಲ್ಲ ನಿಜವಾದ ಸೌಖ್ಯ ಏನು ಪಡಿಬೇಕಿತ್ತೋ, ಏನಕ್ಕಾಗಿ ಕಾದು ಬದುಕಿದ್ರು ಅಲ್ಲಿ ತನಕ
ಜೀವವನ್ನ ಕೈಯಲ್ಲಿ ಹಿಡಿದಿದ್ರು ಅದೆಲ್ಲವೂ ಸಾರ್ಥಕವಾಗತ್ತೆ. ಹಾಗಾಗಿ ಸಾಕಲು ಕೌಸಲ್ಯ ಧನ್ಯ, ಸಾಕಲು ಸುಮಿತ್ರಾ ಧನ್ಯ, ಯೇ ಅನ್ಯೇ ನಾಗರಾಹತೆ ಧನ್ಯಾಹ. ಯಾರು ನಿನ್ನ ಅಭಿಷೇಕ ಮಹೋತ್ಸವವನ್ನ ಚೆನ್ನಾಗಿ ಕಣ್ತುಂಬ ತುಂಬಿಕೊಂಡು ನೋಡ್ತಾರೋ ಅವರೆಲ್ಲರೂ ಧನ್ಯರು. ಧನ್ಯ ಸ್ತ್ರೀಲಿಂಗ ಪ್ರಥಮ ಏಕ, ಸಾ ಅವ್ಯಯ, ಖಲು ಅವ್ಯಯ, ಸಾ ಸ್ತ್ರೀಲಿಂಗ ಪ್ರಥಮ ಏಕ, ಖಲು ಅವ್ಯಯ, ಕೌಸಲ್ಯ ಸುಮಿತ್ರಾ ಸ್ತ್ರೀಲಿಂಗ ಪ್ರಥಮ ಏಕ, ಅನ್ಯೇ ನಾಗರಾಹ ಪುಲ್ಲಿಂಗ ಪ್ರಥಮ ಬಹು, ಅನ್ಯ ಅನ್ಯೋ ಅನ್ಯೇ, ಯೇ ಪ್ರಥಮ ಬಹು ಯಹ ಯೌ ಯೇ, ತವ ಷಷ್ಠಿ ಏಕ, ಅನುಭವೇಯುಹು, ಭವೇತ್ ಭವೇತಾಂ ಭವೇಯುಹು, ವಿಧಿಲಿಂಗ್ ಪ್ರಥಮ ಬಹು, ಭೂಸತ್ತಾಯಾಂ ಧಾತು, ತಂ ದ್ವಿತೀಯ ಏಕ, ಅಭಿಷೇಕ ಮಹೋತ್ಸವಂ ದ್ವಿತೀಯ ಏಕ, ಮಹೋತ್ಸವ ತಂ ಪುಲ್ಲಿಂಗದಲ್ಲಿ ದ್ವಿತೀಯ ವ್ಯಕ್ತಿ ರೂಪ. ಅರ್ಚನಾ ಅವರು ಹೇಳಿ. ಸೀತೆ ಸೀಮಂತಿನೀನಾಂ ತ್ವಾಂ, सीते सीमन्तिनीनां स्वां, सीते सीमन्तिनीनां स्वां, ಮನ್ಯೇ ಧನ್ಯತಮಾಂ ಸತಿ, मन्ये धन्यतमां सति, मन्ये धन्यतमां सति, ಸಾಕ್ಷಾನ್ನಾರಾಯಣಂ ರಾಮಂ, साक्षान्नारायणं रामं, साक्षान्नारायणं रामं, ಯಾಮತ್ಸುತಮುಪಾಶ್ರಿತಾ, यामत्सुतमुपाक्षिता, यामत्सुतमुपक्षिता. ಸೀತೆ ಸತಿ ಅಂತ ಮತ್ತೊಂದು ಸಂಬೋಧನೆ. ಸತಿ ಅಂದ್ರೆ ಅತ್ಯಂತ ಸಜ್ಜನಳೆ, ಎಲೆ ಅತ್ಯಂತ ಪ್ರೀತಿ ಪಾತ್ರಳೆ ಸೀತೆ. ಸೀಮಂತಿನೀನಾಂ ತ್ವಾಂ ಧನ್ಯತಮಾಂ ಮನ್ಯೇ, ಗಂಡನ ಜೊತೆಗೆ ಚೆನ್ನಾಗಿ ಬದುಕಿದ ಹೆಣ್ಣು ಮಕ್ಕಳಲ್ಲಿ ನೀನು ಅತ್ಯಂತ ಧನ್ಯತಮಳು. ಯಾಕೆಂದ್ರೆ ಸಾಕ್ಷಾತ್ ನಾರಾಯಣಂ ರಾಮಂ, ರಾಮ ಸಾಕ್ಷಾತ್ ನಾರಾಯಣ. ಯಾರು ನನಗೆ ಮಗನಾಗಿ ಹುಟ್ಟಿ ಮತ್ಸುತ ಮುಪಾಶ್ರಿತ, ನೀನು ನನ್ನ ಮಗನಾದ ರಾಮಚಂದ್ರನನ್ನು ಚೆನ್ನಾಗಿ ನೋಡಿಕೊಂಡೆ, ರಾಮಚಂದ್ರನಿಗೆ ಆಸರೆಯಾಗಿ ನಿಂತೆ, ರಾಮಚಂದ್ರನ ಪ್ರೀತಿಯನ್ನು ನೀನು ಪಡೆದೆ, ರಾಮಚಂದ್ರನನ್ನು ನೀನು ಪ್ರೀತಿಸಿ ಸೌಖ್ಯವನ್ನ ಕೊಟ್ಟೆ. ಹೀಗೆ ಎಲ್ಲ ರೀತಿಯಿಂದಲೂ ಜೊತೆಯಾಗಿ ಬದುಕಿದ ನಿಮ್ಮನ್ನ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದರಲ್ಲೂ ಲೋಕದಲ್ಲಿ ಇಂಥ ಸಂತೋಷಕರವಾದ ಘಟನೆ ಬಹಳ ಜನಕ್ಕೆ ಸಿಗುವುದಿಲ್ಲ. ಯಾಕೆಂದ್ರೆ ಸಾಕ್ಷಾತ್ ನಾರಾಯಣನೇ ರಾಮನಾಗಿರುವುದನ್ನ ಲೋಕದ ಜನ ತಿಳ್ಕೊಂಡಿಲ್ಲ. ಅವನಿಗೆ ಗೊತ್ತಿದೆ ಅಂತ ಅರ್ಥ ಆಯ್ತು ಇಲ್ಲಿ ನಮಗೆ. ದಶರಥನಿಗೆ ಅವನು ರಾಮ ಅಂದ್ರೆ ಈಗ ಅರ್ಥ ಆಗಿದೆ. ಯಾಕಂದ್ರೆ ಭೂಮಿಯಲ್ಲಿದ್ದಾಗ ಶಾರೀರಿಕವಾದ ಅಡೆತಡೆಗಳಿರ್ತವೆ. ಈ ಸ್ವರ್ಗಕ್ಕೆ ಬಂದಾಗ ಅಂತಹದ್ದು ಪರಿಹಾರ ಆಗಿರುತ್ತೆ. ಆದ್ರಿಂದಾಗಿ ಅಂತಹ ಲೋಪದೋಷಗಳು ಏನೇ ಮಾನಸಿಕವಾಗಿ ಅವ್ಯವಸ್ಥೆಗಳು ಉಂಟಾಗಿದ್ರು ಕೂಡ ಅದು ಕ್ಲಿಯರ್ ಆಗತ್ತೆ. ಹೊಸದಾಗಿ ಸಾಧನೆ ಮಾಡ್ಲಿಕ್ಕಿಲ್ಲದೆ ಇದ್ರು ಕೂಡ ಮಾಡಿದ ಕಾರ್ಯದಲ್ಲಾದ ಲೋಪದೋಷಗಳನ್ನೆಲ್ಲ ಅರಿಯುವ ಶಕ್ತಿ ಬರುತ್ತೆ. ಮತ್ತೆ ಅದು ಭೂಮಿಗೆ ಬಂದ್ಮೇಲೆನೆ ಸರಿ ಮಾಡ್ಕೋಬೇಕು ಏನಾದ್ರೂ ಅಂತಹ ವ್ಯವಸ್ಥೆ ಇದ್ರೆ. ಇಲ್ಲಿ ದಶರಥ ರಾಮನ ಕುರಿತಾದ ಸರಿಯಾದ ಪರಿಚಯವನ್ನು ಪಡೆದ ಅಂತ ನಮಗೆ ಅರ್ಥ ಆಗುತ್ತೆ. ಸೀತೆ ಸಂಬೋಧನಾ ಪ್ರಥಮ, ಸೀಮಂತಿನೀನಾಂ ಷಷ್ಠಿ ಬಹು, ತ್ವಾಂ ದ್ವಿತೀಯ ಏಕ, ಮನ್ಯೇ ಮನ್ಯತೆ ಮನ್ಯೇತೆ ಮನ್ಯಂತೆ, ಲಟ್ ಉತ್ತಮ ಏಕ, ಧನ್ಯತಮಾಂ ಸ್ತ್ರೀಲಿಂಗ ದ್ವಿತೀಯ ಏಕ, ಸತಿ ಸಂಬೋಧನಾ ಪ್ರಥಮ, ಸಾಕ್ಷಾತ್ ಅವ್ಯಯ, ಸಾಕ್ಷಾನ್ನಾರಾಯಣಂ ಅನುನಾಸಿಕ ಸಂಧಿ, ನಾರಾಯಣಂ ದ್ವಿತೀಯ ಏಕ, ರಾಮಂ ದ್ವಿತೀಯ ಏಕ, ಯಾ ಸ್ತ್ರೀಲಿಂಗ ಪ್ರಥಮ ಏಕ, ಮತ್ಸುತಂ ದ್ವಿತೀಯ ಏಕ, ಉಪಾಶ್ರಿತಾ ಪ್ರತ್ಯಯ ಅಂತ ಶಬ್ದ, ಅದು ಕೂಡ ಆಕಾರ ಅಂತ ಸ್ತ್ರೀಲಿಂಗ. ಶವಂತ್ ಅವ್ರು ಹೇಳಿ. ಸೌಮಿತ್ರೇ ಕೃತಕೃತ್ಯೋಸಿ, ಸೌಮಿತ್ರೇ ಕೃತಕೃತ್ಯೋಸಿ, ಸೌಮಿತ್ರೇ ಕೃತಕೃತ್ಯೋಸಿ, ರಾಮ ಶುಶ್ರೂಷಣಾ ಧ್ರುವಂ, ರಾಮ ಶುಶ್ರೂಷಣಾ ಧ್ರುವಂ, ರಾಮ ಶುಶ್ರೂಷಣಾ ಧ್ರುವಂ, ವಾಸುದೇವಮಿಮಂ ದೇವಾಃ, ವಾಸುದೇವಮಿಮಂ ದೇವಾಃ,
ವಾಸುದೇವಮಿಮಂ ದೇವಾಃ ವಿದುರ್ವೇದಾಂತವೇದಿತಂ. ವಿದುರ್ವೇದಾಂತವೇದಿತಂ. ಸೌಮಿತ್ರೇ ಸಂಬೋಧನೆ. ಎಲೈ ಲಕ್ಷ್ಮಣನೇ, ರಾಮ ಶುಶ್ರೂಷಣಾ ಧ್ರುವಂ ಕೃತಕೃತ್ಯೋಸಿ. ರಾಮನ ಅಪರಿಮಿತವಾದ ಸೇವೆ ಮಾಡಿದ್ದರ ಕಾರಣಕ್ಕಾಗಿ ನೀನು ನಿಶ್ಚಯವಾಗಿಯೂ ಮಾಡಬೇಕಾದ ಕಾರ್ಯವನ್ನೇ ಮಾಡಿರುವವನಾಗಿದ್ದಿ. ಧ್ರುವಂ ಕೃತಕೃತ್ಯೋಸಿ, ಯತ್ಕೃತ್ಯಂ ತತ್ಕೃತಂ. ಯಾವುದು ಮಾಡ್ಲೇಬೇಕಿತ್ತೋ ಅಂತದ್ದನ್ನ ಮಾಡಿ ನೀನು ಅಣ್ಣನ ಸೇವೆಯನ್ನ ಮಾಡಿ ಅಣ್ಣನ ಜೊತೆಗೆ ಬಾಳಿ ನಿನ್ನ ಬದುಕನ್ನ ಸಾರ್ಥಕಪಡಿಸಿಕೊಂಡೆ. ಯಾಕೆಂದ್ರೆ ವೇದಾಂತ ವೇದಿತಂ, ಸಕಲ ವೇದಶಾಸ್ತ್ರಗಳಿಂದ ನಿರಂತರವಾಗಿ ಪ್ರತಿಪಾದ್ಯನಾದಂತಹ ವಾಸುದೇವನನ್ನು ದೇವಾಹ ವಿದುಹು, ದೇವತೆಗಳು ಸಕಲ ವೇದ ಪ್ರತಿಪಾದ್ಯಾಂತ ರಾಮಚಂದ್ರನನ್ನ ತಿಳಿಯುತ್ತಾರೆ. ಅಂತಹ ರಾಮಚಂದ್ರನನ್ನು ನೀನು ನಿರಂತರ ಸೇವಿಸಿದ್ದಿ ಅನ್ನೋದು ನಿನ್ನ ಭಾಗ್ಯ. ಇಮಂ ವಾಸುದೇವಂ ದೇವಾಹ ವೇದಾಂತ ವೇದಿತಂ ಇತಿ ವಿದುಹು. ಈ ವಾಸುದೇವನನ್ನು ದೇವತೆಗಳು ಸಕಲ ವೇದ ಪ್ರತಿಪಾದ್ಯ ಅಂತ ತಿಳಿದಿದ್ದಾರೆ. ಸೌಮಿತ್ರೇ ಸಂಬೋಧನಾ ಪ್ರಥಮ. ಕೃತಕೃತ್ಯ ಪುಲ್ಲಿಂಗ ಪ್ರಥಮ ಏಕ. ಅಸಿ ಅವ್ಯಯ ಲಟ್ ಮಧ್ಯಮ ಏಕ. ರಾಮ ಶುಶ್ರೂಷಣಾತ್ ರಾಮಸ್ಯ ಶುಶ್ರೂಷಣಂ ತಸ್ಮಾತ್ ಪಂಚಮಿ ಏಕ. ಧ್ರುವಂ ಅವ್ಯಯ. ವಾಸುದೇವಂ ದ್ವಿತೀಯ ಏಕ. ಇಮಂ ದ್ವಿತೀಯ ಏಕ. ದೇವಾಹ ಪುಲ್ಲಿಂಗ ಪ್ರಥಮ ಬಹು. ವಿದುಹು ಲಟ್ ಪ್ರಥಮ ಬಹು. ವಿದಜ್ಞಾನೆ ಎನ್ನುವ ಧಾತುವಿನ ರೂಪ ವಿದುಹು. ವೇದಾಂತ ವೇದಿತಂ ವೇದಾಂತೈ ವೇದಿತಂ. ವೇದಾಂತ ವೇದಿತಂ ವೇದಾಂತಗಳಿಂದ ತಿಳಿಯಲ್ಪಟ್ಟವನು. ದ್ವಿತೀಯ ಭಕ್ತಿ ಏಕವಚನ. ನವನಿಧಿಯವರು ಹೇಳಿ. ಇತಿ ಬ್ರುವಾಣಂ ಪಿತರಂ. ಇತಿ ಬ್ರುವಾಣಂ ಪಿತರಂ. इति ब्रुवाणतितरम् ಅಭಿವಂದ್ಯ ಜಗದ್ಗುರು. अभिवन्द्य जगद्गुरुः ಅನ್ವಜಾನಾತ್ ತತೋ ರಾಮೋ. अन्वजानात् ततो रामो ಬ್ರಹ್ಮಾದೀನಪಿ ದೈವತಾನ್. ब्रह्मादीनपि दैवतान् ಇತಿ ಬ್ರುವಾಣಂ ಪಿತರಂ. ಹೀಗೆ ಹೇಳ್ತಾ ಇರುವ ಅಪ್ಪನನ್ನು ಜಗದ್ಗುರು ಅಭಿವಂದ್ಯ, ಜಗತ್ತಿಗೆ ಒಡೆಯನಾದ ರಾಮಚಂದ್ರನು ಅಭಿವಂದಿಸಿ ಅಂದ್ರೆ ಕಾಲಿಗಡ್ಡ ಬಿದ್ದು ತನ್ನ ಗೌರವವನ್ನು ಸೂಚಿಸಿ, ಬ್ರಹ್ಮಾದೀನ್ ದೈವತಾನಪಿ ತತಃ ಅನ್ವಜಾನಾತ್. ಎಲ್ಲ ಜೊತೆಗೆ ಬಂದಿದ್ರು. ಜಗದ್ಗುರುವಾದ ರಾಮಚಂದ್ರನನ್ನು ಭೇಟಿಯಾಗುವುದಕ್ಕೋಸ್ಕರ ಬ್ರಹ್ಮಾದಿ ದೇವತೆಗಳು ಕೂಡ ಅಲ್ಲಿಯೇ ಎದುರಾಗಿದ್ರು. ಸೀತೆಯ ಮತ್ತು ರಾಮನ ಸಮಾಗಮವನ್ನು ಕಣ್ಣಾರೆ ಕಾಣುವುದಕ್ಕಾಗಿ ಅವರಿಗೆಲ್ಲ ಮರಳಿ ಹೊರಡ್ಲಿಕ್ಕೆ ಅನ್ವಜಾನಾತ್ ಅಂತ ಅಂದ್ರೆ ಒಪ್ಪಿಗೆ ಕೊಟ್ಟ ಅಂತ ಅರ್ಥ. ಅನುಮತಿ ಕೊಟ್ಟ. ಅನ್ವಜಾನಾತ್ ಆಯ್ತು ಹೋಗಿ ಬನ್ನಿ, ಯಾರಾದ್ರೂ ಬರ್ತೇವೆ, ನಾವು ಹೊರಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವರಿಗೆ ಆಯ್ತು ಹೋಗಿ ಬನ್ನಿ ಅಂತ ಹೇಳುವ ಒಂದು ಕ್ರಮವನ್ನ ಅನ್ವಜಾನಾತ್. ಈಗೆಲ್ಲ ಬರುದು ಅಂತ ಹೇಳಲಿಕ್ಕೂ ಇಲ್ಲ, ಹೋಗುದು ಅಂತಾನು ಹೇಳಲಿಕ್ಕಿಲ್ಲ. ನಮ್ದಾಯ್ತು, ನಮ್ಮ ಕರ್ತವ್ಯ ಆಯ್ತು, ಮುಗಿಯಿತು ಅಂತ ನಾವು ಕರ್ತವ್ಯದ ವ್ಯವಸ್ಥೆಯನ್ನೇ ದೊಡ್ಡದಾಗಿ ಮಾತಾಡಿಕೊಳ್ತೇವೆ. ಆದ್ರೆ ಹೊರಡುವಾಗ ಎಲ್ಲರಲ್ಲೂ ಅವರ ಗಮನವನ್ನ ನಮ್ಮೆಡೆಗೆ ಸೆಳೆದು ನಮಸ್ಕರಿಸಿ ಅನುಗ್ರಹದ ಮಾತುಗಳನ್ನ ಕೇಳಿ ಹೊರಡಬೇಕು ಅಂತಿರುದು. ಅದು ಕೇವಲ ಒಂದು ಕಳಿಸ್ಕೊಡ್ಬೇಕಾದ್ರೆ ಹೇಳ್ಬೇಕು ಅಂತ ಒಂದು ಕೇವಲ ರಿವಾಜು ಅಲ್ಲ, ಅದು ಬರೀ ಒಂದು ಶಾಸ್ತ್ರೀಯ ನಿಯಮ ಅಂತಲ್ಲ, ಅದು ಬದುಕಿನ ಶ್ರೇಯಸ್ಸಿಗೆ ಕಾರಣವಾಗುವಂತಹ ಸಂಗತಿ. ಇತಿ ಅವ್ಯಯ. ಬ್ರುವಾಣಂ ಶಾನಚ್ ಪ್ರತ್ಯಯ ಅಂತ ಶಬ್ದ ದ್ವಿತೀಯ ಭಕ್ತಿ ಏಕವಚನ. ಪಿತರಂ ದ್ವಿತೀಯ ಏಕ. ಅಭಿವಂದ್ಯ ಲ್ಯ ಪ್ರತ್ಯಯಾಂತಂ ಅವ್ಯಯಂ. ಜಗದ್ಗುರು ಉಕಾರಾಂತ ಪುಲ್ಲಿಂಗ ಪ್ರಥಮ ಏಕ. ಜಗತಾಂ ಗುರು ಜಗದ್ಗುರು
ಅಥವಾ ಜಗತಃ ಗುರುಃ ಜಗದ್ಗುರುಃ ಅನ್ವಜಾನಾತ್ ಅಜಾನಾತ್ ಜಾನಾತಿ ಜಾನೀತಃ ಜಾನಂತಿ. ಲಂಗ್ ಪ್ರಥಮ ಏಕ, ಜ್ಞಾ ಅವಬೋಧನೆ ಅಂತ ಧಾತು. ತತಃ ಅವ್ಯಯ. ರಾಮಃ ಪುಲ್ಲಿಂಗ ಪ್ರಥಮ ಏಕ. ಬ್ರಹ್ಮಾದೀನ್ ಬ್ರಹ್ಮಾ ಆದಿಃ ಏಷಾಂತೆ ಬ್ರಹ್ಮಾದಯಃ ತಾನ್ ದ್ವಿತೀಯ ಏಕ. ಅಪಿ ಅವ್ಯಯ. ದೈವತಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಸ್ವಾತಿ ಅವರಿದ್ದೀರಾ? ತತ ಆಮಂತ್ರಯಾಮಾಸ. तत आमन्त्रयामास तत आमन्त्रयामास ಭಕ್ತ್ಯಾ ರಾಮಂ ವಿಭೀಷಣ. भक्त्या रामं विभीषणः भक्त्या रामं विभीषणः ರಾಜಭೋಗೈರ್ವಸಸ್ವಾಮಿನ್. राजभोगैर्वसस्वामिन् ಸಸೀತೋ ಮೇ ಗೃಹೇಷ್ವಿತಿ. ससीतो मे गृहेष्विति ससीतो मे गृहेष्विति ವಿಭೀಷಣಃ ತತಃ ರಾಮಂ ಭಕ್ತ್ಯಾ ಆಮಂತ್ರಯಾಮಾಸ. ತತಃ ಆ ಬಳಿಕ ವಿಭೀಷಣನು ಭಕ್ತ್ಯಾ ಅತ್ಯಂತ ಭಕ್ತಿಯಿಂದ ರಾಮಂ ಶ್ರೀರಾಮಚಂದ್ರನನ್ನು ಆಮಂತ್ರಯಾಮಾಸ ಆಹ್ವಾನಿಸಿದನು. ಏನು ಅಂತ? ಹೇ ಸ್ವಾಮಿನ್, ಎಲೈ ಒಡೆಯನೇ, ಸಸೀತಃ ಸೀತೆಯನ್ನು ಒಡಗೂಡಿದವನಾಗಿ, ಮೇ ಗೃಹೇಶು ನನ್ನ ಮನೆಯಲ್ಲಿ, ರಾಜಭೋಗೈಹಿ ರಾಜಭೋಗಗಳಿಂದ ವಾಸ ಮಾಡು. ನಿನಗಿಲ್ಯಾರು ತಡೆಯೋರಿಲ್ಲ. ಇದು ನಿನ್ನ ಮನೆ, ಇದು ನೀನಿರ್ಬೇಕಾದ ಜಾಗ. ನೀನು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಏನೇ ಭೋಗ ಭಾಗ್ಯಗಳನ್ನ ಅನುಭವಿಸುತ್ತಾ ಇಲ್ಲಿ ವಾಸಿಸು. ಸೀತೆಯೊಡನೆ, ಲಕ್ಷ್ಮಣನೊಡನೆ, ಕಪಿಗಳ ಜೊತೆಗೆ ಎಲ್ಲರೂ ಕೂಡ ಇಲ್ಲೇ ಇರಿ. ಇದು ನಿಮ್ಮ ಮನೆ, ಇದು ನೀವಿರಬೇಕಾದ ತಾಣ ಅಂತ ವಿಭೀಷಣ ಅತ್ಯಂತ ಆತ್ಮೀಯವಾಗಿ ರಾಮನನ್ನು ಕೇಳಿಕೊಂಡ. ಆಮಂತ್ರಯಾಮಾಸ, ಬಹಳ ಪ್ರೀತಿಯಿಂದ ಪ್ರಾರ್ಥಿಸಿದ. ಇಲ್ಲಿ ಇರು, ಇದು ನಿನ್ನ ಮನೆ, ಇದನ್ನ ತೊರೆದು ನೀನು ಹೋಗಬೇಡ ಅಂತ ಹೇಳಿದ. ತತಃ ಅವ್ಯಯ. ಆಮಂತ್ರಯಾಮಾಸ ಮತ್ರಿಗುಪ್ತ ಪರಿಭಾಷಣೆ ಲಿಟ್ ಪ್ರಥಮ ಏಕ. ಭಕ್ತ್ಯಾ ತೃತೀಯ ವಿಭಕ್ತಿ ಏಕವಚನ. ರಾಮಂ ದ್ವಿತೀಯ ಏಕ. ವಿಭೀಷಣಃ ಪುಲ್ಲಿಂಗ ಪ್ರಥಮ ಏಕ. ರಾಜಭೋಗೈಃ ರಾಜ್ಞಾಂ ಭೋಗಃ ತೃತೀಯ ರಾಜಭೋಗೈಃ. ಸ್ವಾಮಿನ್ ಸಂಬೋಧನಾ ಪ್ರಥಮ. ವಸನಿವಾಸೆ ಲೋಟ್ ಮಧ್ಯಮ ಏಕ. ಸಸೀತಃ ಸೀತೆಯ ಸಹಿತಃ ಸಸೀತಃ ಪುಲ್ಲಿಂಗ ಪ್ರಥಮ ಏಕ. ಮೇ ಷಷ್ಠಿ ಏಕ. ಗೃಹೇಶು ಸಪ್ತಮಿ ಬಹು ಇತಿ ಅವ್ಯಯ. ಗೃಹೇಶ್ವಿತಿ ಯಣ್ ಸಮಾಸ ಇತಿ ಅವ್ಯಯ. ಸಾಕು. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.